ಹಾಯ್ ಫ್ರೆಂಡ್ಸ್, ಹೆಂಗದೀರಾ ಎಲ್ಲರೂ? ನನಗೆ ಸ್ವಲ್ಪ ಆರಾಮಿಲ್ಲ, ಥಂಡಿ ಆಗಿದೆ. ನಾನಿವತ್ತು ಕೆಸಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಕೆಸಿನ ಸೊಪ್ಪು ಕುಯ್ತಾ ಇದ್ದೀನಿ. ನೋಡಿ, ಆರಿಸಿ ಕುಯ್ಬೇಕು ಕೆಸಿನ ಸೊಪ್ಪು. ದಕ್ಕ ಸೊಪ್ಪೆಲ್ಲ ಹಾಕಂಗಿಲ್ಲ, ಸುಳಿ ಸೊಪ್ಪನ್ನೇ ಆರಿಸಿ ಕುಯ್ಬೇಕು. ಮಳೆಗಾಲದಲ್ಲಿ ಕೆಸಿನ ಸೊಪ್ಪು ಭಾಳ ಚೆನ್ನಾಗಿ ಚಿಗುರ್ತತೆ. ತೋಟದಲ್ಲೆಲ್ಲ ಕೆಸಿನ ಸೊಪ್ಪು ಹುಟ್ಟಿ ಚೆನ್ನಾಗಿ ಚಿಗುರ್ತದೆ, ಅದನ್ನೇ ಕುಯ್ತಾ ಇದ್ದೀನಿ. ಹುಡುಕಿ ಕುಯ್ಬೇಕು. ದಕ್ಕ ಇದ್ದಿದ್ದನ್ನೆಲ್ಲ ಹಾಕಿದ್ರೆ ತುರ್ಕೆ ಜಾಸ್ತಿ, ಹಾಗಾಗಿ ಸುಳಿ ಸೊಪ್ಪನ್ನೇ ಆರಿಸಿ ಕುಯ್ತಾ ಇದ್ದೀವಿ. ಆಮೇಲೆ ದಕ್ಕ ಸೊಪ್ಪನ್ನ ಅಂದರೆ ಬೆಳೆದಿರೋ ಸೊಪ್ಪನ್ನು ಹಾಕಿದ್ರೆ ಅದು ಬೇಯಲ್ಲ, ಚೆನ್ನಾಗಿ ಕರ್ಗಿ ಬೇಯಬೇಕು ಕೆಸಿನ ಸೊಪ್ಪು. ಹಾಗಾಗಿ ಸ್ವಲ್ಪ ಎಳೆ ಸೊಪ್ಪನ್ನೇ ಒಂದು ಬಕೆಟಿಗೆ ಹಾಕ್ತಾ ಇದ್ದೀನಿ ನಾನು. ನಮ್ಮ ಕಡೆ ಈಗ ಸಿಕ್ಕಾಬಟ್ಟೆ ಮಳೆ. ಈ ಮಳೆಯಲ್ಲಿ ಜೀರಿಗೆ ಮೆಣಸು ಹಾಕಿ ಕೆಸಿನ ಸೊಪ್ಪಿನ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಮಾಡಿದ್ರೆ ಭಾಳ ಚೆನ್ನಾಗೆ, ಹಾಗಾಗಿ ಕುಯ್ತಾ ಇದ್ದೀನಿ. ಮತ್ತು ನಾವು ಕೆಸಿನ ಸೊಪ್ಪನ್ನು ಹೆಚ್ಚಲ್ಲ, ಹಾಗೆ ಎಲೆನೇ ಹಾಕಿಬಿಡ್ತೀವಿ. ಯಾಕೆ ಅಂದರೆ ಕತ್ತಿಲಿ ಹೆಚ್ಚಿ ಹಾಕಿದ್ರೆ ತುರ್ಕೆ ಜಾಸ್ತಿ ಕೆಸಿನ ಸೊಪ್ಪಲ್ಲಿ, ಹಾಗಾಗಿ ಇಡೀ ಸೊಪ್ಪನ್ನೇ ಪಾತ್ರೆಗೆ ತುಂಬಿಸಿ ಬೇಯಕ್ಕಿಟ್ಟು ಅದನ್ನು ಚೆನ್ನಾಗಿ ತಿರ್ಸಿ ಪಲ್ಯ ಮಾಡ್ತೀವಿ. ಈ ಕೆಸಿನ ಸೊಪ್ಪಿಗೆ ಬೇರೆ ಮೆಣಸಿಗಿಂತಲೂ ಜೀರಿಗೆ ಮೆಣಸೇ ಚೆನ್ನಾಗೆ, ಹಾಗಾಗಿ ಜೀರಿಗೆ ಮೆಣಸು ಇತ್ತು ತೋಟದಲ್ಲೇ, ಅದನ್ನು ಕುಯ್ತಾ ಇದ್ದೀನಿ. ಜೀರಿಗೆ ಮೆಣಸು ಚೆನ್ನಾಗಿ ಬಿಟ್ಟವೆ, ಆದರೆ ಹಕ್ಕಿ ಬಿಡಲ್ಲ, ಟೊಪ್ಪಿ ಹಕ್ಕಿ ಅಂತ ಇರ್ತವೆ, ಅವು ಪೂರ ತಿಂದುಬಿಡ್ತವೆ ಜೀರಿಗೆ ಮೆಣಸನ್ನು. ಇವಾಗಲೇ ಕುಯ್ದಿಟ್ರೆ ಒಣಸೋದೆಲ್ಲ ಕಷ್ಟ, ಹಾಗಾಗಿ ಕುಯ್ಲೇ ಇಲ್ಲ, ನಾವು ಗಿಡದಲ್ಲೇ ಬಿಟ್ಟಿವಿ. ಜೀರಿಗೆ ಮೆಣಸು ಕುಯ್ಕೊಂಡು ಈಗ ತಗೊಂಡು ಹೋಗಿ ಪಲ್ಯ ಮಾಡೋಣ ಬನ್ನಿ. ಸೊಪ್ಪನ್ನು ತಂದು ಚೆನ್ನಾಗಿ ತೊಳಿತಾ ಇದ್ದೀನಿ. ಚೆನ್ನಾಗಿ ತೊಳಿಬೇಕು, ಯಾಕೆ ಅಂದರೆ ಮಳೆಗಾಲ ಆಗಿರೋದ್ರಿಂದ ಹುಳ ಗಿಳ ಎಲ್ಲ ಗೂಡು ಕಟ್ಟಿರ್ತವೆ. ಅದನ್ನೆಲ್ಲ ಚೆನ್ನಾಗಿ ತೊಳೆದು ಗಡ್ಗಿಗೆ ಹಾಕ್ತಾಯಿದ್ದೀನಿ. ಮಣ್ಣಿನ ಗಡ್ಗೆ ಇದು. ನಾವು ಸ್ಟೀಲ್ ಪಾತ್ರೆಯಲ್ಲೆಲ್ಲ ಕೆಸಿನ ಸೊಪ್ಪು ಮಾಡಿದ್ರೆ ಅಷ್ಟೊಂದು ರುಚಿ ಇರಲ್ಲ, ಹಾಗಾಗಿ ಕೆಸಿನ ಸೊಪ್ಪಿನ ಪಲ್ಯ ಮತ್ತು ಮೀನು ಸಾರು ಅದನ್ನೆಲ್ಲ ನಾವು ಮಾಡೋದು ಇದೇ ಗಡ್ಗೆ ಪಾತ್ರೆಯಲ್ಲೇ. ಕಟ್ಟಿಗೆ ಒಲೆ ಮೇಲೆ ಇಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಏನು ನೀರು ಬೇಕಾಗಲ್ಲ, ಒಂದು ತಮ್ಗೆ ನೀರು ಹಾಕಿದ್ರೆ ಸಾಕು. ಬೇಯಿಸ್ಬೇಕು, ಮಾತ್ರ ಚೆನ್ನಾಗಿ ಬೇಯಿಸ್ಬೇಕು. ಇದನ್ನು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಕರ್ಗಿ ಬೇಯ್ತದೆ. ಬೇಯೋಕ್ಕೆ ಸ್ವಲ್ಪ ಟೈಮ್ ತಾಣ್ತದೆ, ಆದರೂ ಪರವಾಗಿಲ್ಲ, ಬೇಯಿಸ್ಬೇಕು. ನಮ್ಮ ಕಡೆ ಭಾಳ ಮಳೆ ನೋಡಿ, ನೆಲ ಎಲ್ಲ ಹೆಂಗೆ ಪಾಚಿಗಟ್ಟಿದೆ. ಚಪ್ಪಲಿ ಇಲ್ಲದೇ ಹೊರಗಡೆ ಓಡಾಡೋಕ್ಕೆ ಆಗಲ್ಲ, ಅಷ್ಟೊಂದು ಜಾರಕ್ಕೆ ಪಾಚಿಗಟ್ಟಿ ಹೋಗಿದೆ. ಸಿಕ್ಕಾಬಟ್ಟೆ ಮಳೆ ಇದೆ, ಎಷ್ಟೊತ್ತಿಗೂ ಮಳೆ ಬರ್ತಾನೇ ಇರ್ತದೆ. ನೋಡಿ ಎಷ್ಟು ಪಾಚಿಗಟ್ಟಿದೆ ನೆಲ ಎಲ್ಲ. ಇಷ್ಟ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಬೇಯಬೇಕು. ಇದು ಭಾಳ ಬೇಯಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೋಡೋಣ. ನೋಡಿ, ಇವಾಗ ಒಂದು ಮುಕ್ಕಾಲು ಭಾಗದಷ್ಟು ಬೆಂದದೆ. ನೀವು ನೋಡ್ತಾ ಇರ್ಬೋದು, ಎಲೆನ ನಾನು ಹೆಚ್ಚಿಲ್ಲ, ಎಲೆನ ಹಾಗೆ ಹಾಕಿನಿ. ಕೆಲವರು ಮಿಕ್ಸಿಗೆಲ್ಲ ಹಾಕಿ ರುಬ್ತಾರೆ, ಅದೆಲ್ಲ ಟೇಸ್ಟ್ ಇರಲ್ಲ. ಈ ಥರ ತಿರ್ಸ್ಬೇಕು ಕೆಸಿನ ಸೊಪ್ಪನ್ನು. ಇದಕ್ಕೆ ನಾವು ಮಸಿಯೋದು ಅಂತೀವಿ. ಈ ಥರ ಚೆನ್ನಾಗಿ ಮಸಿದ್ರೆ ಚೆನ್ನಾಗಿ ಕರಗ್ತದೆ. ಅದು ಎಷ್ಟು ಕರಗ್ತದೋ ಅಷ್ಟು ರುಚಿ ಕೆಸಿನ ಸೊಪ್ಪು. ಇದಕ್ಕೀಗ ಮಸಾಲೆ ಹಾಕೋಣ. ಜೀರಿಗೆ ಮೆಣಸು, ಹುಣಸೆ ಹಣ್ಣಿನ ರಸ. ಹುಣಸೆ ಹಣ್ಣಿನ ರಸಕ್ಕಿಂತಲೂ ಅಮಟೆಕಾಯಿ ಹಾಕಿದ್ರೆ ಚೆನ್ನಾಗೆ, ಆದರೆ ನಮ್ಮ ಮನೇಲಿ ಅಮಟೆಕಾಯಿ ಇರಲಿಲ್ಲ. ಈಗ ಜೀರಿಗೆ ಮೆಣಸು ಮತ್ತು ಉಪ್ಪು ಎರಡನ್ನೂ ಸೇರಿಸಿ ಅರ್ಚಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಸ್ವಲ್ಪ ಹುಣಸೆ ಹುಳಿ ರಸ ಹಾಕಿ ಮತ್ತೆ ತಿರ್ಸ್ಬೇಕು ಇದೊಂದು ಚೆನ್ನಾಗಿ. ಇವಾಗ ಆಗಿದೆ, ಇದೆಲ್ಲ ಬೆಂದದೆ, ಈಗ ಚೆನ್ನಾಗಿ ಕರಗಿ ಎಲ್ಲ ಬೆಂದದೆ. ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಆಗಿದೆ. ಈಗ ಲಾಸ್ಟಿಗೆ ಒಂದು ಒಗ್ಗರಣೆ ಕೊಟ್ಟರೆ ಕೆಸಿನ ಸೊಪ್ಪಿನ ಪಲ್ಯ ಆಯಿತು ಅಂತ. ಕೆಸಿನ ಸೊಪ್ಪಿನ ಪಲ್ಯ ಸ್ವಲ್ಪ ಖಾರ ಇದ್ರೇ ಚೆನ್ನಾಗೆ, ಹಾಗಾಗಿ ನಾನು ಜಾಸ್ತಿ ಜೀರಿಗೆ ಮೆಣಸು ಹಾಕಿನಿ.
ಈಗ ಒಗ್ಗರಣೆಗೆ ಬರೀ ಬೆಳ್ಳುಳ್ಳಿ ಅಷ್ಟೇ, ಮತ್ತು ಇದಕ್ಕೇನು ಹಾಕಲ್ಲ. ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟೆ. ಕೆಸಿನ ಸೊಪ್ಪಿನ ಪಲ್ಯ ಮಾಡಿ ಆಯಿತು. ಇದ್ರ ಜೊತೆಗೆ ಒಣಮೀನಿದ್ರೆ ಭಾಳ ಚೆನ್ನಾಗಿ ಸೈಡಿಗೆ, ಅದರಲ್ಲೂ ಒಣ ಜಿಗ್ಮೀನು ಚೆನ್ನಾಗಿ ಆಗ್ತವೆ. ಹಾಗಾಗಿ ಒಂದೆರಡು ಒಣ ಜಿಗ್ಮೀನನ್ನು ಸುಟ್ಟಿದ್ದೆ ನಾನು. ನೋಡಿದ್ರಿ ಎಲ್ಲ ಕೆಸಿನ ಸೊಪ್ಪಿನ ಪಲ್ಯ ಮಾಡೋದು. ಹಾಗೆ ನಮ್ಮ ಅಡುಗೆ, ನಮ್ಮ ಭಾಷೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮಧ್ಯಾಹ್ನದ ಊಟ ರೆಡಿ ಆಯಿತು. ಎಲ್ಲರೂ ಬನ್ನಿ ಊಟಕ್ಕೆ. ವಿಡಿಯೋ ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ.